ನಿಮ್ಮ ಮುಖದ ಮೇಲೆ ಈ ರೀತಿ ಕಾಣಿಸ್ತಾ ಇರುವಂಥ ಸಮಸ್ಯೆಗೆ ಒಂದು ರೀತಿಯಾಗಿ ಪರಿಹಾರ ಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೋದು. ಎಷ್ಟು ದುಬಾರಿ ದುಡ್ಡು ಕೊಟ್ಟರು ಕೂಡ ಮುಖದ ಮೇಲಿರುವಂಥ ಸಮಸ್ಯೆನೇ ಕಡಿಮೆ ಆಗ್ತಾ ಇಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನಾನು ಇವತ್ತು ನಿಮಗಾಗಿ ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ. ಬನ್ನಿ, ಖಂಡಿತವಾಗಿ ಟ್ರೈ ಮಾಡಿದ್ರೆ ನಿಮ್ಮ ಮುಖ ಕೂಡ ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಕೂಡ ಕೇಳ್ಬೋದು, ಇಷ್ಟು ಚೇಂಜಸ್ ಯಾವ ರೀತಿ ಆಯ್ತಪ್ಪ ನಿಮ್ಮ ಮುಖದ ಮೇಲೆ ಅಂತ ಕೇಳ್ತಾರೆ. ಹಾಗಾಗಿ ಖಂಡಿತವಾಗಿ ನೋಡ್ಕೊಂಡು ಹೋಗಿ, ನೀವು ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ ಸ್ನೇಹಿತರೆ. ಫಸ್ಟಿಗೆ ಒಂದು ಸಣ್ಣದಾಗಿರುವಂಥ ಬೌಲ್ ತಗೋಬೇಕು. ಇವಾಗ ನಮ್ಮ ಮನೇಲಿರುವಂಥದ್ದೇ ಎಲ್ಲನೂ ಕೂಡ ಯೂಸ್ ಮಾಡಿಕೊಂಡು ನಮ್ಮ ಮುಖದ ಕಾಂತಿ ಡಬಲ್ ಹೆಚ್ಚು ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನೋಡಿ. ಫಸ್ಟಿಗೆ ನೋಡಿ ಸ್ನೇಹಿತರೆ, ಹಸಿ ಹಾಲು ತೊಗೊಳ್ತಾ ಇದ್ದೀನಿ. ಹಸಿ ಹಾಲು ನಮಗೆ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಮುಖ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಎಷ್ಟೇ ನಮ್ಮ ಮುಖದ ಮೇಲೆ ಕೊಳೆ ಕೂತ್ಕೊಂಡ್ರೂ ಕೂಡ ಅದು ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನಮ್ಮ ಮುಖದ ಮೇಲೆ ಕೊಳೆ ಕೂತ್ಕೊಳ್ತಾ ಹೋಗುತ್ತೆ. ಹಾಗೆ ನಮ್ಮ ಮುಖ ನಾವು ಕೇರ್ ಮಾಡದೇ ಇದ್ದರೆ ಆ ರೀತಿ ಸಮಸ್ಯೆ ಬರುತ್ತೆ. ಅದಕ್ಕೋಸ್ಕರ ನಾವು ಮುಖಕ್ಕೆ ಯಾವ ರೀತಿಯಾಗಿ ಕೇರ್ ಮಾಡಬೇಕಂದ್ರೆ ಖಂಡಿತವಾಗಿ ಈ ವಿಡಿಯೋ ನೋಡ್ಕೊಂಡು ಹೋಗ್ಬೋದು. ಇವಾಗ ನೋಡಿ, ನಾವು ಹಾಲು ತೊಗೊಂಡಿದ್ದೀವಿ. ನಾನು ಒಂದು 3 ಚಮಚದಷ್ಟು ಹಾಲು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನೋಡಿ ಕಡಲೆ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ನಮ್ಮ ಮುಖದ ಕಾಂತಿ ಹೆಚ್ಚಳ ಮಾಡುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ, ಪಿಗ್ಮೆಂಟೇಷನ್ ಆಗಲಿ ಮತ್ತು ಪಿಂಪಲ್ಸ್ ಕೂಡ ಈ ರೀತಿ ಏನಾರ ಇದ್ರದ್ದು ಕಡಿಮೆ ಆಗುತ್ತೆ. ಹಾಗಾಗಿ 2 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಕಡಲೆ ಹಿಟ್ಟು ಹಾಲು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೂಡ ಗಂಟು ಥರ ಇರಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು. ನೋಡಿ, ಹಾಲು ಮತ್ತು ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಮೇಲೆ ಎಷ್ಟು ಚೆನ್ನಾಗಿ ಕಾಂತಿ ಹೆಚ್ಚಳ ಮಾಡುತ್ತೆ. ಹಾಗೆ ನಮ್ಮ ಮುಖಕ್ಕೆ ಡೈಲಿ ನೀವು ಕಡಲೆ ಹಿಟ್ಟು ಏನಾದರೂ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಮುಖ ಎಷ್ಟೇ ಕಪ್ಪಗಿರಲಿ ಅದು ಕೂಡ ಬಿಳಿ ಆಗ್ತಾ ಬರುತ್ತೆ ಸ್ಕಿನ್ನು. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ತಾ ಇರಬೇಕು. ಕಡಲೆ ಹಿಟ್ಟು ದಿನಾಲು ಡೈಲಿ ಸಾಬೂನು ಬಳಸೋದ್ರ ಬದಲಾಗಿ ಕಡಲೆ ಹಿಟ್ಟು ಯೂಸ್ ಮಾಡ್ಕೋಬೋದು. ಅದು ಕಡಲೆ ಹಿಟ್ಟು ನಾವು ಮನೆಯಲ್ಲೇ ನೋಡಿ ಗಿರಣಿಯಲ್ಲಿ ಬೇಳೆ ಹಾಕಿ ಬಿಸ್ಕೊಂಡು ಬಂದಿರೋಂಥ ಕಡಲೆ ಹಿಟ್ಟು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ, ನಾನು ಇವಾಗ ಕಡಲೆ ಹಿಟ್ಟು ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಪರ್ಫೆಕ್ಟಾಗಿ ಮಿಕ್ಸ್ ಆಗದ ರೀತಿ ಕ್ರೀಮಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಏನಂದರೆ ನಾನು ಹಾಕ್ತಾ ಇರುವಂಥದ್ದು, ನಾನು ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಕೂಡ ಹಾಕ್ತಾ ಇದ್ದೀನಿ. ರೋಸ್ ವಾಟರ್ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದಲ್ಲ ಸ್ನೇಹಿತರೆ. ಹಾಗಾಗಿ 1 ಸ್ಪೂನಷ್ಟು ಇಲ್ಲ ಒಂದು 4ರಿಂದ 10 ಹನಿ ನಾನು ರೋಸ್ ವಾಟರ್ ಇದರಲ್ಲಿ ಹಾಕ್ಕೊಳ್ತೀನಿ. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ನಮ್ಮ ಸ್ಕಿನ್ ಮೇಲೆ ಯಾವಾಗಲೂ ಕೂಡ ನೀವು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದರೆ ಅದು ಕೂಡ ನಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆಮೇಲೆ ಇದಕ್ಕೆ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಪೌಡ್ರು ನೋಡಿ, ಪೌಡ್ರ್ ತೊಗೊಂಡಿದ್ದೀನಿ. ಪೌಡ್ರ್ ನಾವು ಡೈಲಿ ಮುಖ ವಾಶ್ ಮಾಡ್ಕೊಂಡ್ಮೇಲೆ ಪೌಡ್ರ್ ಹಚ್ಕೊಂಡು ಹಾಗೆ ನಾವು ಎಲ್ಲಿಗಾದರೂ ಹೋಗಬೇಕಂದ್ರೂ ಕೂಡ ಪೌಡ್ರ್ ಯೂಸ್ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಈ ಥರ ಕೂಡ ನಾವು ಪೌಡ್ರ್ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಯಾವುದು ಸಮಸ್ಯೆಗೆ ಯಾವ ರೀತಿಯಾಗಿರುವಂಥದ್ದಂದರೆ ನೋಡಿ, ಮನೇಲಿರುವಂಥದ್ದೇ ನಾವು ಈ ರೀತಿ ಕೂಡ ಬಳಕೆ ಮಾಡ್ಬೋದು. ಹಾಗೆ ಇದಕ್ಕೆ ಒಂದು 4ರಿಂದ 5 ಹನಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ. ಯಾಕಂದರೆ ಡ್ರೈ ಸ್ಕಿನ್ ಇರೋರಿಗೆ ಇದು ಕೊಬ್ಬರಿ ಎಣ್ಣೆ ಸಾಫ್ಟ್ ಮಾಡುತ್ತೆ ಸ್ಕಿನ್. ಹಾಗೆ ಡ್ರೈ ಸ್ಕಿನ್ ಕೂಡ ಆಗೋವಂಥ ಸಮಸ್ಯೆ ಕಡಿಮೆ ಮಾಡುತ್ತೆ. ಇವಾಗ ನೋಡಿ, ಇವೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಸ್ನೇಹಿತರೆ ಬ್ರೂ ಕಾಫಿ ಯಾಕೆ ಹಾಕಬೇಕಂದ್ರೆ ನಮ್ಮ ಮುಖದ ಮೇಲೆ ಎಷ್ಟೇ ಕೊಳೆ ಕೂತ್ಕೊಳ್ಳಿ ಏನೇ ಇರಲಿ ಅದು ಎಲ್ಲನೂ ಕೂಡ ಕ್ಲಿಯರ್ ಮಾಡುತ್ತೆ. ಹಾಗೆ ನಮ್ಮ ಮುಖ ಕೂಡ ಚೆನ್ನಾಗಿ ಹೊಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ಅದಕ್ಕೆ ಬ್ರೂ ಕಾಫಿ ಹಾಕಿದ್ದೀನಿ. ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಹಾಕಿದ್ದೀನಿ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಮಿಶ್ರಣ ಮಿಕ್ಸ್ ಆಗಬೇಕು. ಇವಾಗ ನೋಡಿ, ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ನೀವು ಕಾಲುಗಳಿಗಾಗಲಿ, ಕೈಗಳಿಗಾಗಲಿ, ಮುಖಕ್ಕಾಗಲಿ ಎಲ್ಲಾದರೂ ಕೂಡ ನೀವು ಈ ರೀತಿ ಕ್ರೀಮ್ ಅಪ್ಲೈ ಮಾಡ್ತಾ ಇರ್ಬೋದು. ವಾರದಲ್ಲಿ ಒಂದು 3 ಸರ್ತಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಮುಖದ ಮೇಲಿನ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ನಾನು ಕೈಗೆ ಈ ರೀತಿ ಅಪ್ಲೈ ಮಾಡ್ತಾ ಇರುವಂಥದ್ದು. ಕೈಗೆ ಅಪ್ಲೈ ಆಗೋ ರೀತಿ ಅಂದರೆ ನಾವು ಕೈಗೆ ಚೆನ್ನಾಗಿ ಮಸಾಜ್ ಕೊಡಬೇಕು. ಇದನ್ನು ಈ ರೀತಿ ಮಸಾಜ್ ಕೊಡೋದ್ರಿಂದ ಎಲ್ಲ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಕೈಯ ಕಾಂತಿ ಏನಾಗುತ್ತೆ ಅಂದರೆ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕೈ ಪೂರ್ತಿಯಾಗಿ ನಾನು ಇದೇ ರೀತಿಯಾಗಿ ಮಸಾಜ್ ಕೊಡ್ತಾ ಇದ್ದೀನಿ. ಕೈಗಳು ಕೂಡ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಸ್ಕಿನ್ ಜೊತೆಗೆ ಕೈಗಳು ಕೂಡ ಕೇರ್ ಮಾಡಲೇಬೇಕಲ್ವ. ಕೈ ಆಗಲಿ ಕಾಲಾಗಲಿ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಿರುವಂಥ ಬೆಸ್ಟ್ ರೆಮಿಡಿ ಅನ್ಬೋದು. ಹಾಗಾಗಿ ಸಮಸ್ಯೆ ಇದ್ದರೆ ಖಂಡಿತವಾಗಿ ಈ ಥರ ಇರುವಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ. ಒಂದು 5 ನಿಮಿಷದವರೆಗೂ ಕೂಡ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನಿಗಾಗಲಿ ಕೈಗಳಿಗಾಗಲಿ ಎಲ್ಲದೂ ಕೂಡ ಚೆನ್ನಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಲಿಸ್ಕೊಂಡು ತೊಗೊಂಡು ನೀವು ಈ ಥರ ಟ್ರೈ ಮಾಡ್ಬೋದು. ಇದೇ ರೀತಿ ವಾರದಲ್ಲಿ 3 ಸರ್ತಿ ಮಾಡಿ ಒಂದೇ ವಾರಕ್ಕೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ನೋಡಿ, ಇದರಲ್ಲಿ ಏನೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ಇವಾಗಲೇ ನಿಮಗೆ ಗೊತ್ತಾಗುತ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈಗಳು ಎಲ್ಲ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾ ಹೋದರೆ ಯಾವ ರೀತಿಯಾಗಿ ಗ್ಲೋ ಆಗ್ತಾ ಇರುವಂಥದ್ದಂತ ನೋಡಿ.
ಈ ಥರ ಒಂದು 5 ನಿಮಿಷದವರೆಗೂ ಕೂಡ ಮಸಾಜ್ ಮಾಡಿ ಕೈಗಳನ್ನು ಮಾಡಬೇಕಂದ್ರೆ ತಣ್ಣೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದರೆ ಸಾಕು. ತುಂಬಾ ಚೆನ್ನಾಗಿ ನಿಮ್ಮ ಕೈಗಳಾಗಲಿ ಮುಖಕ್ಕಾಗಿ ಆಗಲಿ ಚೆನ್ನಾಗಿ ಕಾಂತಿ ಹೆಚ್ಚಳ ಮಾಡ್ಕೋಬೋದು. ಹಾಗಾದರೆ ಸಮಸ್ಯೆ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಿ. ಯಾವುದೇ ದುಡ್ಡು ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ. ಪಾರ್ಲರ್ ಖಾಲಿ ಮತ್ತು ಪಾರ್ಟಿಗಳಿಗಾಗಲಿ ಹೋಗಬೇಕಂದ್ರೆ ನಾವು ಪಾರ್ಲರ್ಗೆ ಹೋಗ್ತೀವಿ. ಆ ಪಾರ್ಲರ್ಗೆ ಹೋಗುವಂಥದ್ದು ಕೂಡ ನೀವು ಬಿಟ್ಬಿಡ್ತೀರಾ. ಹಾಗಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಕೈಗಳು ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋಂಥದ್ದಂತ. ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋಂಥದ್ದು. ಎಲ್ಲನೂ ಕೂಡ ನಮ್ಮ ಕೈ ಮೇಲಿರುವಂಥ ಪಿಗ್ಮೆಂಟೇಷನ್ ಆಗಲಿ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಡ್ರೈ ಸ್ಕಿನ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗೆ ಮುಂದೆ ಬರೋ ಹೊಸ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿದರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ, ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.